ಮಧ್ಯಾಹ್ನದ ನಮಸ್ಕಾರಗಳು. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಬೆಳಗುವ ಹಣತೆಯನ್ನು ನನ್ನೆದೆಯ ಗುಡಿಯಲ್ಲಿ ಚಿರಕಾಲ ಪ್ರಜ್ವಲಿಸಿ ಬೆಳಗುವಂತೆ ನೀನು ಬಂದುದರಿಂದ ನನ್ನೆದೆಯ ಆನಂದ ನರ್ತಿಸುತ್ತ ಶೋಭಿಸಿದೆ ಮಳೆ ಬಂದ ಮರುದಿನದ ಮುಂಬೆಳಗಿನಂತೆ. GS ಶಿವಭದ್ರಪ್ಪನವರ ಕವಿತೆ. ಇವತ್ತಿನ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರು, ಆತ್ಮೀಯರು ಆಗಿರ್ತಕ್ಕಂಥ ಸಾಹೇಬ್ಗೌಡ ಪಾಟೀಲ್ ಅವರೇ, ಇನ್ನೊಬ್ಬ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಸೋದರ ಮಲ್ಲಿಕಾರ್ಜುನ್ ಗೌಡ ಅವರೇ, ಸೋದರ ಮಲ್ಲಿನಾಥ್ ಖಜೂರಿ ಅವರೇ, ಈ ಕಾರ್ಯಕ್ರಮದ ರೂವಾರಿ ನಮ್ಮನ್ನೆಲ್ಲರನ್ನ ಸೇರಿಸಿರ್ತಾರಲ್ಲ ಸಂತೋಷ್ ಖಾನಾಪುರಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕ್ರಿಯಾಶೀಲರಾಗಿರ್ತಕ್ಕಂಥ ಸಂಜೀವ್ ಬಾಣಿಸರ್ ಅವರೇ, ನನ್ನ ಕಾಲೇಜಿನ ಭೌತಶಾಸ್ತ್ರದ ಉಪನ್ಯಾಸರಾಗಿರ್ತಕ್ಕಂಥ ಬಾಬು ಸುತಾರ್ ಅವರೇ, ನಿರೂಪಣೆ ಮಾಡಿರ್ತಕ್ಕಂಥ ಯಲ್ಲಪ್ಪ ಸರ್ ಅವರೇ, ಮೇಡಮ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸುಮಾರು ಒಂದು ವಾರ ಆಯಿತು, ಸ್ವಲ್ಪ ಗಂಟಲಲ್ಲಿ ಕ್ಲೈಮೇಟ್ ಇದೆ, ಗಂಟಲು ಸ್ವಲ್ಪ ಹಿಡ್ಕೊಂಡು ಬಿಟ್ಟಿದೆ. ಸ್ಪಷ್ಟತೆಯಾಗಿ ನನ್ನ ಶಬ್ದ ನಿಮಗೆ ತಲುಪುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ನೆ ಕಾರ್ಯಕ್ರಮ ಅಂತ ಅಂದ್ಕೊಂಡು ಕಡಗಂಚಿವರೆಗೆ ಬಂದು ವಾಪಸ್ ಹೋಗಿದ್ದೀನಿ. ನಾನು ಕಾರ್ಯಕ್ರಮ ಒಪ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ. ಮುಸ್ನೂರು ಶಾಲೆಯಲ್ಲಿ ಕಾರ್ಯಕ್ರಮ ಅಂತಂದಾಗ ಬಹಳ ಅಭಿಮಾನದಿಂದ ನಾನು ಕಾರ್ಯಕ್ರಮ ಒಪ್ಕೊಂಡೆ. ಸಾಕಷ್ಟು ಒತ್ತಡಗಳಿದ್ದಾವೆ. ಸುಮಾರು 18 ತಾಸು ನಾನು ಮಕ್ಕಳ ಜೊತೆ ಇರ್ತೀನಿ. ಮಕ್ಕಳ ಜೊತೆ ಹತ್ತಿರವಾದಂಥ ನನಗೆ ಸಂಬಂಧ ಇದೆ. ಅವರು 30-35 ಸಾವಿರ ಮಕ್ಕಳಿಗೆ ನಾನು ಪಾಠ ಮಾಡಿದ್ದೀನಿ. ಎಲ್ಲೇ ಮಕ್ಕಳಿರಲಿ, ಮಕ್ಕಳಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ. ಆದರೆ ಬುಸ್ನೂರು ಅಂತಂದಾಗ ಅಭಿಮಾನದಿಂದ ನಾನು ಒಪ್ಕೊಂಡೆ. ಯಾಕಂದರೆ ಹೆಚ್ಚು ಕಡಿಮೆ ಇದು ನನ್ನೂರು ಅನ್ನಂಗೆ. ನಾನು ಜವಳಿ ಡಿ ಗ್ರಾಮದವನು, ಈ ಮಣ್ಣಲ್ಲಿ ಬೆಳೆದವನಿದ್ದೀನಿ. ಈ ಶಾಲೆಗೆ ತನ್ನದೇ ಆದಂಥ ಒಂದು ವೈಭವವಿದೆ, ಇತಿಹಾಸವಿದೆ, ಇದರದೇ ಆದಂಥ ಪರಂಪರೆ ಇದೆ. ಈ ಶಾಲೆಯಲ್ಲಿ ಬಹಳ ಶ್ರೇಷ್ಠ ಮತ್ತು ಅತ್ಯುತ್ತಮ ಶಿಕ್ಷಕರು ಸೇವೆಯನ್ನು ಸಲ್ಲಿಸಿ ಹೋಗಿದ್ದಾರೆ. ಅಂಥ ಒಂದು ಪರಂಪರೆಯನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹೆಗಲಿನಲ್ಲಿದೆ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ, ವಿಶೇಷವಾಗಿ ಆಳಂದ ತಾಲೂಕಿನಲ್ಲಿ ಮುಸ್ನೂರು ಶಾಲೆ ಅಂತಂದರೆ ಅದರದೇ ಆದಂಥ ಒಂದು ಛಾಪಿದೆ. ಅದು ಉಳಿಸ್ಬೇಕು. ಆ ವೈಭವ ಗತಿಸಿ ಹೋಗಬಾರ್ದು. ಅದು ಬೆಳೆಸಬೇಕು, ಅದು ಪ್ರಜ್ವಲಿಸಬೇಕು. ನನ್ನ ಪ್ರಕಾರ ಯಾವುದೇ ಒಂದು ವ್ಯವಹಾರ
ನಾವು ಮಾಡ್ತಾ ಇದ್ರೆ ಅದು ಮುಚ್ಚೋದ್ರ ಪರವಾಗಿಲ್ಲ, ಶಾಲೆಗಳು ಯಾವತ್ತೂ ಮುಚ್ಚಬಾರ್ದು, ವಿದ್ಯಾಸಂಸ್ಥೆಗಳು ಮುಚ್ಚಬಾರ್ದು. ಯಾಕಂದರೆ ಇಡೀ ರಾಷ್ಟ್ರದ ಭವಿಷ್ಯ ಎಲ್ಲಿ ಇದೆ ಅಂತಂದರೆ ವಿದ್ಯಾಸಂಸ್ಥೆಗಳಲ್ಲಿದೆ, ಈ ಕೋಣೆಯಲ್ಲಿದೆ. ಆ ಕಾರಣಕ್ಕೆ ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸಬೇಕು. ಅದು ಬೆಳೆಸೋರು ಯಾರು ಅಂತಂದ್ರೆ ಈಗ ತಾನೇ ವಿದ್ಯಾರ್ಥಿನಿ ಪ್ರಾರ್ಥನೆ ಗೀತೆ ನಾನು ಕೇಳಿದೆ. ಪರಿಸರ ಸಂರಕ್ಷಣೆ ಬಗ್ಗೆ ಪ್ರಾರ್ಥನೆ ಮಾಡಿದ್ದು ಭಾಳ ವಿಶೇಷ ಅನ್ನಿಸ್ತು. ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದವರು, ಆದರೆ ಪರಿಸರ ಸಂರಕ್ಷಣೆ ಮಾಡೋರು ಯಾರು? ನೀವೇ ಪರಿಸರ ಸಂರಕ್ಷಣೆ ಮಾಡ್ತೀರಿ? ಅದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನೀವು ಪರಿಸರ ಸಂರಕ್ಷಣೆ ಮಾಡ್ತೀರಾ, ಹೌದೋ ಇಲ್ಲೋ? ಸೊ ಅದು ತಿಳ್ಕೊಳ್ಬೇಕಾದ್ರೆ ನಿಮಗೆ ನೀಡಿದೆ, ಅವಶ್ಯಕತೆ ಇದೆ, ಶಿಕ್ಷಣ ಬೇಕು ತಾನೆ. ವಿಶೇಷವಾಗಿ ಇವತ್ತಿನ ಶಿಕ್ಷಣ ನಮ್ಮೆಲ್ಲರಿಗೂ ಬಹಳ ಅನಿವಾರ್ಯವಾಗಿದೆ. ಶಿಕ್ಷಣದಿಂದ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ಕಾಲ ಇವತ್ತು ಬಂದ್ಬಿಟ್ಟಿದೆ. ಮೊದಲು ಗೌರವ ಓದುವಾಗ ಶಿಕ್ಷಣದ ಅರ್ಥ ಬೇರೆ ಇತ್ತು. ಆವಾಗ ಶಿಕ್ಷಣದ ಅರ್ಥ ಏನಿತ್ತು? ಶಿಕ್ಷಣ ನನ್ನಲ್ಲಿ ಇದ್ದರೆ ಸಾಕಪ್ಪ, ಒಂದು ಅರಿವು ಬರ್ತದೆ ನನ್ನಲ್ಲಿ, ನನಗೆ ನಾನು ಸ್ವಚ್ಛ ಮಾಡಿಕೊಳ್ಬೋದು. ಶಿಕ್ಷಣದ ಅರ್ಥ ಬೇರೆ ಬೇರೆ ಇದೆ. ಆದರೆ ಇವತ್ತೇನಿದೆ ಅಂತಂದರೆ ಬದುಕು ಕಟ್ಕೊಳ್ಬೇಕು. ಇವತ್ತು ಪಾಲಕರು ಅದು ಸರಿನೋ ತಪ್ಪು ಅದು ಬೇರೆ ವಿಷಯ. ಭವಿಷ್ಯ ಕಟ್ಕೊಳ್ತಕ್ಕಂಥ, ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಅದು ಶಿಕ್ಷಣದ ಮುಖಾಂತರ. ವಿಶೇಷವಾಗಿ ಇದು ಒಂದು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ SSLC ಮೊದಲನೇ ಘಟ್ಟ. ಬದುಕಿನಲ್ಲಿ ಅನೇಕ ಘಟ್ಟಗಳು ಬರ್ತವೆ. ಆದರೆ ಒಂದು, ಇದು ಸರಿನೋ ತಪ್ಪೋ, ಇದು ಹೇಳ್ಬೇಕೋ ಬಿಡಬೇಕೋ ನನಗೆ ಗೊತ್ತಿಲ್ಲ. ಯಾವ ವಿಷಯ ಪ್ರತಿಯೊಬ್ಬರಿಗೆ ಅನಿವಾರ್ಯತೆ ಇದೆ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಹೌದು. ವಿಶೇಷವಾಗಿ ಇದು ಶಿಕ್ಷಕರ ಜವಾಬ್ದಾರಿ ಅಲ್ಲ, ಇದು ನಿಮ್ಮ ಜವಾಬ್ದಾರಿ ಇದೆ. ನನ್ನ ಬದುಕಿಗಾಗಿ ನಾನು ಬದುಕು ಕಟ್ಕೊಳ್ಬೇಕು. ನನ್ನ ಕೌಟುಂಬಿಕ ಪರಿಸರವನ್ನು, ಕುಟುಂಬದ ಹಿನ್ನೆಲೆ ಏನೇ ಇದ್ರೂ ಕೂಡ ಶಿಕ್ಷಣದ ಮುಖಾಂತರ ಅದನ್ನು ಎತ್ತಿಡಿದು ಅದರ ಜವಾಬ್ದಾರಿಯನ್ನು ಹೊತ್ತು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರದಲ್ಲಿ ನೀವು ನಿಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಬೇಕು. ನಿಮ್ಮ ಕನಸು ಕೂಡ ಅದೇ ಆಗಿರಬೇಕು. ಯಾರಾದರೂ ನಾವು ಶಾಲೆಗೆ ಬಂದಿರ್ತೀವಿ ಅಂದರೆ ನಾನು ಹಾಳಾಗಬೇಕು ಅಂತ ಬಂದಿರಂತೆ, ಏನಾದರೂ ಆಗಬೇಕಂತೆ ಬಂದಿರ್ತಾನೆ. ಮತ್ತು ಅದೇ ನಿಮ್ಮ ಉದ್ದೇಶ ಕೂಡ ಇರಬೇಕು. ಅಂದರೆ ಇವತ್ತು ಶಿಕ್ಷಣ ನಿಮ್ಮೆಲ್ಲರಿಗೂ ಅನಿವಾರ್ಯವಿದೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಪರೀಕ್ಷಾ ಫಲಿತಾಂಶ ಸುಧಾರಣಾ ಕಾರ್ಯಕ್ರಮ ಮಾಡ್ತೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗ್ತದೆ. ಫಲಿತಾಂಶ ಯಾರಿಗಾಗಿಬೇಕು? ನಿಮಗಾಗಿಬೇಕು. ಓದೋರು ಯಾರು? ನೀವು. ಜೀವನ ನಿರ್ಮಾಣ ಮಾಡ್ಕೊಳ್ಳೋ ಯಾರು? ನೀವು. ಈ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರು? ಈ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರು? ಅದಕ್ಕಾಗಿ ನಾನು ಫಲಿತಾಂಶ ಸುಧಾರಣೆ ಮಾಡ್ತೀನಿ ಅಂತಂದರೆ ಮನಸ್ಸಿಗೆ ನೋವಾಗ್ತದೆ. ಅದು ನೀವು ಯೋಚನೆ ಮಾಡಬೇಕು. ಇವತ್ತು ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು ಬೇರೆ ರಾಷ್ಟ್ರಗಳು ನಮಗಿಂತ ಒಂದು 100 ವರ್ಷ ಮುಂದದವ. ಅಂಥದ್ರಲ್ಲಿ ನಾನು ಇನ್ನೂ ರಿಸಲ್ಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಕೆಲಸಗಳು ಮಾಡ್ತೀನಿ ಅಂತಂದರೆ ನನಗೆ ನೋವಾಗಲಿಕ್ಕಿಲ್ಲ. ನನಗಿಂತ ಹೆಚ್ಚು ನೋವು ಈ ಶಿಕ್ಷಕರಿಗೆ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಸ್ಪಂದನೆ ಬೇಕು. ಯಾರ ಸ್ಪಂದನೆ ಬೇಕು? ನಿಮ್ಮ ಸ್ಪಂದನೆ ಬೇಕು.
ನಿಮ್ಮ ಪಾಲಕರ ಸ್ಪಂದನೆ, ನಿಮ್ಮ ಶಿಕ್ಷಕರ ಸ್ಪಂದನೆ. ಈ 3 ಜನ ಕೂಡಿಕೊಂಡು ಕೆಲಸ ಮಾಡಿದಾಗ ಅದರ ಬಗ್ಗೆ ಕೊಂಚ ಆಸಕ್ತಿ ಮೂಡ್ತದೆ. ಅನೇಕ ಸವಾಲುಗಳಿದ್ದಾವೆ, ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಶಾಲೆಗಳ ಪರಿಸ್ಥಿತಿ ಮತ್ತು ಪರಿಸ್ಥಿತಿ ಎರಡೂ ಗೊತ್ತು ನಮಗೆ. ಹೆಚ್ಚು ಕಡಿಮೆ ವಿಶೇಷವಾಗಿ ನೀವೆಲ್ಲರೂ ರೈತರ ಮಕ್ಕಳಿರ್ತೀರಿ. ಕಷ್ಟಗಳ ಮಧ್ಯೆ ಬದುಕನ್ನು ಕಟ್ಕೋಬೇಕು ಅನ್ನೋ ವಿಚಾರ ಕೂಡ ನಿಮ್ಮಲ್ಲಿ ಇರ್ತದೆ. ಅನಾನುಕೂಲತೆಗಳು ಹೆಚ್ಚಿರ್ತವೆ, ಆರ್ಥಿಕ ಸಂಕಷ್ಟಗಳು ಕಣ್ಣೆದುರುಗಡೆ ಇರ್ತವೆ. ಈ ದೇಶದ ದುರ್ದೈವ ಅದು. 21ನೇ ಶತಮಾನದಲ್ಲಿ ಇವತ್ತು ರೈತ ತನ್ನ ಬದುಕು ಕಟ್ಕೊಳ್ಳೋ ಸಲುವಾಗಿ ಹೆಣಗಾಡ್ತಿದ್ದಾನೆ. ಇಡೀ ರಾಷ್ಟ್ರಕ್ಕೆ ಅನ್ನ ಉಣಿಸೋನಿಗೆ ಅವನಿಗೆ ಒಂದು ಹೊತ್ತು ಅನ್ನ ಉಣ್ಣಕ್ಕೆ ಕಷ್ಟವಾಗ್ತಾ ಇದೆ ಅನ್ನೋದು ಇದು ದುರ್ದೈವ. ಅದನ್ನು ಇದೇ ರೀತಿ ನಾವು ತೆಗೆದುಕೊಂಡು ಹೋದಾಗ, ನಮ್ಮ ಮನೋಭಾವನೆ, ನಮ್ಮ ವಿಚಾರಗಳು ಬದಲಾಗದೆ ಹೋದಾಗ ಇದು ಹೀಗೆ ಮುಂದುವರಿತದೆ. ಮುಂದೊಂದಿನ ಒಂದು ಕಾರ್ಪೊರೇಟ್ ಕಲ್ಚರ್ ಬರ್ತದೆ, ಮತ್ತೆ ರೈತನನ್ನು ತುಳಿತಕ್ಕಂಥ ಕೆಲಸಗಳಾಗ್ತದೆ, ಆಗುತ್ತೆ. ಅದಕ್ಕೆ ಯಾರು ಹೊಣೆಗಾರರು? ನಾವು ಇನ್ನೊಬ್ಬರಿಗೆ ಬೆರಳು ಮಾಡ್ತಾ ತೋರಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬಾರ್ದು. ಇದು ನನ್ನ ರಾಷ್ಟ್ರ, ಇದು ನನ್ನ ಸಮಾಜ, ಇದು ನನ್ನ ಊರು. ಇದನ್ನ ಬದಲಾಯಿಸಬೇಕು ಯಾರು ಅಂತಂದ್ರೆ ನೀವು ಬದಲಾಯಿಸಬೇಕು. ಸೊ ಅಂತ ಮನಸ್ಸು ನೀವು ಶಾಲೆಯಲ್ಲಿ ಮಾಡಬೇಕು. ಅಂದಾಗ ಮಾತ್ರ ಸುಧಾರಣೆಗಳಾಗ್ತವೆ. ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮ್ಮಲ್ಲಿ ಇರಬೇಕು. ಕ್ಯೂರಿಯಾಸಿಟಿ ಅಂತೀವಿ ನಾವು. ನಿಮ್ಮಲ್ಲಿ ಆ ಕ್ಯೂರಿಯಾಸಿಟಿ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಆಸಕ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಒಂದು ಕನಸಿರ್ಬೇಕು, ನಾನು ಏನಾದರೂ ಆಗ್ತೀನಿ. ಸಾಧನೆ ಮಾಡೋರಿಗೆ, ಸಾಧನೆ ಮಾಡ್ತೀನಿ ಅನ್ನೋರಿಗೆ ಬಡತನ ಅಡ್ಡಿ ಬರಬಾರ್ದು, ಅಥವಾ ಯಾವುದೋ ಒಂದು ನೆಪ ಅಡ್ಡಿ ಬರಬಾರ್ದು. ಸಾಧಕರು ಎಷ್ಟೇ ಕಷ್ಟಗಳಿದ್ದರೂ ಕೂಡ ಸಾಧನೆ ಮಾಡ್ತಾರೆ. ಅದಕ್ಕೆ ಗಿರೀಶ್ ಕಾರ್ನಾಡ್ ಅವರ ಮಾತು ಬಹಳ ನನಗೆ ಪ್ರತಿ ಕಾರ್ಯಕ್ರಮದಲ್ಲೂ ಈ ಮಾತನ್ನು ಹೇಳ್ತೀನಿ. ಗಿರೀಶ್ ಕಾರ್ನಾಡ್ ಅವರ ಒಂದು ಮಾತು ಮಕ್ಕಳೇ ಬರೆದಿಟ್ಕೊಳ್ರಿ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ಎಂದಿಗೂ ನಡೆಯಕ್ಕೆ ಸಾಧ್ಯವಿಲ್ಲ ಅಂತಾರೆ. ನಿಮ್ಮಲ್ಲಿ ಒಂದು ಕನಸಿರಬೇಕು, ನಿಮ್ಮಲ್ಲಿ ಒಂದು ಗುರಿ ಇರಬೇಕು. ಅದಕ್ಕೆ ಹೇಳಿದೆ, ಕನಸು ಯಾವಾಗ ಹುಟ್ಟಿಕೊಳ್ಳುತ್ತದೆ? ವಿಷಯಗಳನ್ನು ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಇದ್ದಾಗ. ಎಲ್ಲಿ ನಿಮ್ಮಲ್ಲಿ ಕುತೂಹಲ ಇರ್ತದೆ, ನಿಮ್ಮಲ್ಲಿ ಆಸಕ್ತಿ ಬರ್ತದೆ. ಯಾವಾಗ ಆಸಕ್ತಿ ಬರ್ತದೆ, ಅವಾಗ ನಿಮ್ಮ ಕೆಲಸ ಪ್ರಾರಂಭವಾಗ್ತದೆ. ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ ನೀವು ಸಮಯದ ಜೊತೆ ಹೋಗಬೇಕು. ಸಮಯದ ಪರಿಪಾಲಕರು ನೀವು ಆಗಬೇಕು. ಇದು ನಿಮ್ಮ ಬದುಕು, ಇದು ನನ್ನ ಬದುಕು, ಇದು ವ್ಯರ್ಥವಾಗಬಾರದು. ಈ ಭೂಮಿ ಮೇಲೆ ನಾವು ಬಂದಿರ್ತೀವಿ ಅಂತಂದ್ರೆ ನಮಗೊಂದು ಉದ್ದೇಶ ಇರ್ತದೆ. ಮೊದಲೊಂದು ಕಾಲ ಇತ್ತು, ಅವಕಾಶಗಳು ಓದ್ದವರಿಗೆ ಬಹಳಷ್ಟು ಕಡಿಮೆ ಇತ್ತು, ಅವಕಾಶಗಳ ಕೊರತೆ ಇತ್ತು. ಆದರೆ ಇವತ್ತು ಹಾಗಲ್ಲ. ಯಾರು ಸಮರ್ಥರಿದೆ, ಯಾರಲ್ಲಿ ಜ್ಞಾನ ಇದೆ, ಯಾರಲ್ಲಿ ಒಳ್ಳೆಯ ಶಿಕ್ಷಣ ಇದೆ, ಇಡೀ ವಿಶ್ವ ಯಾವುದೇ ಕ್ಷೇತ್ರ ಇರಲಿ ತನ್ನ ಎರಡೂ ಕೈ ಚಾಚಿ ಜ್ಞಾನವಂತರಿಗೆ, ಸಮರ್ಥರಿಗೆ ಕರೀತಾ ಇದ್ದಾರೆ. ಅವಕಾಶಗಳಿಗೆ ಇವತ್ತು ಏನು ಕೊರತೆ ಇಲ್ಲ. ಕ್ಷೇತ್ರ ಯಾವುದಾದರೆ ಇಲ್ಲಿ ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ಇವೆರಡು ಆದರೆ ನಾನು ಬದುಕು ಕಟ್ಕೊಳ್ತೀನಿ ಅನ್ನೋ ಕಾಲ ಹೋಯಿತು. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಭೆ ಇದ್ದರೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೋದು.
ಅದಕ್ಕೆ ಆ ಕನಸು ನನಸಾಗಬೇಕಾದ್ರೆ ಈ ಶಾಲಾ ಶಿಕ್ಷಣ ಅತ್ಯುತ್ತಮವಾದದ್ದು. ಇದು ಒಂದು ರೀತಿ ಬೇಸ್ ಇದ್ದಂಗೆ, ಫಂಡಮೆಂಟಲ್ ಇದ್ದಂಗೆ. ಇದು ಬಹಳ ಭದ್ರವಾದಂಥ ಬುನಾದಿಗಳು ತಾವು ಹಾಕ್ಕೊಳ್ಬೇಕಿಲ್ಲ. ಇಲ್ಲಿ ಸಿಟಿಯಲ್ಲಿರ್ತಕ್ಕಂಥ ಶಾಲೆ ಮತ್ತು ಸಿಟಿಯಲ್ಲಿರ್ತಕ್ಕಂಥ ಮಕ್ಕಳು ಬೇರೆ, ಅಲ್ಲಿರ್ತಕ್ಕಂಥ ಪಾಲಕರು ಬೇರೆ. ಯಾಕೆ ಸಿಟಿ ಶಾಲೆಗಳ ಮಕ್ಕಳೇ ರಿಸಲ್ಟ್ ಹೆಚ್ಚು ತಗೊಂಡ ಬರ್ತಾರೆ ಅಂತ ಅನ್ನೋದು ಅದು ಹೇಳಕ್ ಹೋಗ್ಬೇಡಿ. ಇವತ್ತು ಈ ದೇಶದ ಇತಿಹಾಸವನ್ನು ತೆಗೆದುಕೊಂಡು ನೋಡ್ರಿ, ಒಂದು ಸಾಧಕರ ಪಟ್ಟಿಯನ್ನು ತೆಗೆದುಕೊಂಡು ನೋಡ್ರಿ ನೀವು. ಯಾರೆಲ್ಲ ಸಾಧನೆಯನ್ನು ಮಾಡಿದಾರಲ್ಲ, ಸಾಧನೆ ಮಾಡಿರ್ತಕ್ಕಂಥ ಆ ಎಲ್ಲ ಸಾಧಕರು ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆ ಮಕ್ಕಳೇ, ಹಳ್ಳಿಯಲ್ಲಿ ಓದಿರ್ತಕ್ಕಂಥವ್ರೆ. ಪ್ರತಿಭೆ, ಈ ದೇಶದ ಪ್ರತಿಭೆ ಎಲ್ಲಿಯಾದರೂ ಇದೆ ಅಂತಂದ್ರೆ ಅದು ಹಳ್ಳಿಯಲ್ಲಿದೆ. ಅದನ್ನ ಗುರುತಿಸ್ಬೇಕಷ್ಟೇ. ಬರೀ ಗುರುತಿಸಿದ್ರೆ ಸಾಲದು. ಅಂತಹ ಪ್ರತಿಭೆಗಳನ್ನ ಪೋಷಣೆ ಮಾಡಬೇಕು ಮತ್ತು ಪ್ರೋತ್ಸಾಹಿಸಬೇಕು. ಅದನ್ನ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಎಲ್ಲ ಶಿಕ್ಷಕರು. ಅಂಡ್ ಸಮರ್ಪಕವಾಗಿ ಆ ಕೆಲಸಗಳವ್ರು ಮಾಡ್ತಾನೆ ಇದ್ದಾರೆ. ನಿಮ್ಮಿಂದ ಒಂದು ಸ್ಪಂದನೆ ಬೇಕು ಅಷ್ಟೇ. ನೀವೇನ್ ಮಾಡ್ತೀರಿ? ಶಾಲೆಗೆ ಬರ್ತೀರಿ, ಶಾಲೆ ಮುಗೀತು ಅಂತಂದ್ರೆ ಮನೆಗೆ ಹೋಗ್ತೀರಿ. ಮನೆಗೆ ಹೋದ್ರು ಅಂತಂದ್ರೆ ಸಿಟಿಯಲ್ಲಿ ಇರ್ತಕ್ಕಂಥ ಪಾಲಕರು ಏನು ಮಾಡ್ತಾರೆ? ಮಕ್ಕಳಿಗೆ ಬೆನ್ನತ್ತಾರೆ, ಓದು 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 ಅಂತ. ಆದರೆ ಇಲ್ಲಿರ್ತಕ್ಕಂಥ ವಾತಾವರಣ ಬೇರೆ ಇದೆ. ಇಲ್ಲಿ ನೀವೇ ಜವಾಬ್ದಾರಿ. ಪ್ರತಿ ಕ್ಷಣದಲ್ಲೂ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಸರಿ ಮಾಡ್ತಾ ಇದ್ದೀನಾ, ನಾನು ತಪ್ಪು ಮಾಡ್ತಾ ಇದ್ದೀನಿ? ಪ್ರತಿ ಕ್ಷಣದಲ್ಲೂ ನೀವೇನಾದರೂ ಒಂದು ಕೆಟ್ಟ ಕೆಲಸ ತಪ್ಪು ಮಾಡ್ತಾ ಇದ್ರೆ ತಂದೆ ತಾಯಿಗಳ ಮುಖ ನೋಡಿ. ಇವತ್ತು ನೀವಿಲ್ಲಿ ಆರಾಮಾಗಿ ಕುಳಿತುಕೊಂಡಿರಿ, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಯೋಚನೆ ಮಾಡ್ಕೊಳ್ಳಿ. ಇಡೀ ಬದುಕು ನಿಮಗಾಗಿ ಅವರು ತ್ಯಾಗ ಮಾಡಿದ್ದಾರೆ. ಇಡೀ ಬದುಕು ಅಮ್ಮ ಇನ್ನೂ ತಿಂಡಿ ತಿಂದಳೋ ಇಲ್ಲೋ, ಊಟ ಮಾಡಿದಳೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಅಪ್ಪ ಇನ್ನೂ ಊಟ ಮಾಡಿದಾನೋ ಇಲ್ಲೋ ಗೊತ್ತಿಲ್ಲ. ಅವನ ಮೈಯಲ್ಲಿ ಹರಿದಿದ ಅಂಗಿ ಹಾಕೊಳ್ತಾನೆ, ಆದ್ರೆ ನಿಮಗೆ ಚೆನ್ನಾಗಿ ಅಂಗಿ ಹಾಕ್ಸಿದಾನೆ. ಯಾವತ್ತೂ ಅವನ ಬಗ್ಗೆ ಯೋಚನೆ ಮಾಡಿ. ಆದರೆ ಪ್ರತಿ ಕ್ಷಣದಲ್ಲೂ ನನಗೆ ಬಂದಿರತಕ್ಕಂಥ ಕಷ್ಟಗಳು ನನ್ನ ಮಕ್ಕಳಿಗೆ ಬರಬಾರದು. ಎಷ್ಟೋ ಪಾಲಕರನ್ನ ನಾನು ನೋಡಿದ್ದೀನಿ, ಮಕ್ಕಳಿಗಾಗಿ ಇಡೀ ಆಸ್ತಿಯನ್ನ, ಇವತ್ತು ಮಕ್ಕಳಿಗೆ ಆಸ್ತಿ ಮಾಡೋರಿಗೆ ಭಾಳ ನೋಡಿವಿ ನಾವು. ಆದರೆ ಮಕ್ಕಳಿಗಾಗಿ ಆಸ್ತಿಯನ್ನ ಕಳ್ಕೊಂಡವ್ರ ಸಂಖ್ಯೆ ಹಳ್ಳಿಯಲ್ಲಿ. ಸೊ ಅಂತಹ ಭಿನ್ನವಾದಂಥ ವಾತಾವರಣ, ಕಷ್ಟಕರವಾದಂಥ ವಾತಾವರಣದಲ್ಲಿ ತಾವು ಬದುಕನ್ನು ಕಟ್ಕೊಳ್ಬೇಕಾಗಿದೆ. ಇದು ಸವಾಲು. ಇದಕ್ಕೆ ಪ್ರೇರಣೆ ನೀವೇ ಆಗಬೇಕು. ಇದಕ್ಕೆ ಪ್ರೇರಣೆ ನಿಮ್ಮ ತಂದೆ ತಾಯಿಗಳೇ. ನಿಜವಾದ ಹೀರೋಗಳು ಯಾರಾಗಬೇಕಂದ್ರೆ ಅವರೇ ಆಗಬೇಕು. ಯಾಕಂದ್ರೆ ಎಲ್ಲವೂ ನಿಮಗಾಗಿ ಅವರು ಕೊಡ್ತಾ ಇದ್ದಾರೆ, ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಅವರ ಕನಸನ್ನ ನನಸು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾಡ್ತಾರೆ. ಆ ಜವಾಬ್ದಾರಿ ಬಂದಾಗ ಇವತ್ತೇನು ಈ ತಂಡ ಈ ಕೆಲಸಗಳು ಮಾಡ್ತಾ ಇದೆಯಲ್ಲ, ಅದಕ್ಕೊಂದು ಅರ್ಥ ಬರ್ತದೆ. ಬರೀ ಎರಡು ಮಾತು ಕೇಳಿಕೊಂಡು ಇವತ್ತಾಗಿರ್ತಕ್ಕಂಥ ಶಾಲೆಯಲ್ಲಿ ಟೀಚರ್ಸ್ಗಳ ಹೇಳ್ಕೊಂಡು ಶಾಲೆ ಮುಗಿದ ತಕ್ಷಣ ಮರೆತು ಹೋದ್ರೆ ಅದು ಅವ್ರು ಮಾಡಿರ್ತಕ್ಕಂಥ ಶ್ರಮ ವ್ಯರ್ಥ ಆಗೋಗ್ತದೆ. ಇಲ್ಲಿ ಫಲಿತಾಂಶ ಸುಧಾರಣೆ ಅಂತಂದ್ರೆ ಇವತ್ತಿನ ಪರೀಕ್ಷಾ ವ್ಯವಸ್ಥೆಯಲ್ಲಿ ನೀವು ಬ್ಲೂ ಪ್ರಿಂಟ್ಗಳನ್ನು ನೋಡಿದ್ರೆ 35 ಅಂಕ ತಗೊಳ್ಳೋದು ಬಹಳ ದೊಡ್ಡದೇನಿಲ್ಲ. ಇದು ಫಲಿತಾಂಶ ಸುಧಾರಣೆ ಅಂತ ಆಗಬಾರದು. ಮುಂದೆ ಬರೀ ಈಗ ಸರ್ ಹೇಳಿದ್ರು 100ರಷ್ಟು ಫಲಿತಾಂಶ ಆಗಬೇಕು ಅಂತ. 100ರಷ್ಟು ಫಲಿತಾಂಶ ಆಗಬಾರದು, ಪ್ರತಿಯೊಬ್ಬರನ್ನ 100 ತಗೋಬೇಕು ಅನ್ನೋ ವಿಚಾರದ ಅಡಿಯಲ್ಲಿ ತಗೊಂಡು ಹೋದಾಗ ಮಾತ್ರ ಇವೆಲ್ಲವುಗಳು ಸಾಧ್ಯ. ಯಾಕಂದ್ರೆ ಈ 15-16 ವರ್ಷದ ಮಕ್ಕಳಲ್ಲಿ ಈ ರೀತಿ ವಿಚಾರಗಳನ್ನ ಬಿತ್ತಬೇಕು ಅಂದ್ರೆ ಟೀಚರಿಗಿರ್ತಕ್ಕಂಥ ಕಷ್ಟ ನನಗೂ ಅರ್ಥ ಆಗ್ತದೆ.
ನಿಮ್ಗೆ ನಾಳೆ ಜೀವನ ಅಂದ್ರೆ ಗೊತ್ತಿಲ್ಲ, ಬದುಕಂದ್ರೆ ಗೊತ್ತಿಲ್ಲ, ನಾಳೆ ಏನಿರ್ಬೋದು ಅನ್ನೋದು ಗೊತ್ತಿಲ್ಲ. 16ನೇ ವಯಸ್ಸಿಗೆ ನೀವು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಹೋಗ್ರಿ, ಆ ಮಕ್ಕಳು ಎಷ್ಟು ಜವಾಬ್ದಾರಿಯುಳ್ಳವರಾಗಿರ್ತಾರೆ. ಯಾಕಂದ್ರೆ ಪಾಲಕರು ಅದೇ ರೀತಿ ಅವರನ್ನ ಬೆಳೆಸಿರ್ತಾರೆ. ನಮ್ಮ ರಾಷ್ಟ್ರದಲ್ಲಿ ಹಾಗಲ್ಲ, ನಮ್ಮ ಸಂಸ್ಕೃತಿ ಹಾಗಲ್ಲ. ಮನೆಯಲ್ಲಿ ಹಿರಿಯ ಅಣ್ಣ ಇದ್ರೆ ಅಣ್ಣನ ಅಡಿಯಲ್ಲಿ ನಾವು ಜೀವನವನ್ನು ತೆಗೆದುಕೊಂಡು ಹೋಗ್ತೀವಿ. ತಂದೆ ತಾಯಿಗೆ ಇವತ್ತು ಇಷ್ಟು ನಮಗೆ 50, 53, 54 ವಯಸ್ಸಾದರೂ ಕೂಡ ನಾವು ತಂದೆ ಅಧೀನದಲ್ಲಿ ಜೀವನವನ್ನು ತೆಗೆದುಕೊಂಡು ಹೋಗ್ತೀವಿ. ನಾವೆಲ್ಲರೂ ಡಿಪೆಂಡೆಂಟ್ಸ್, ನಾವ್ಯಾರು ಇಂಡಿಪೆಂಡೆಂಟ್ಸ್ ಅಲ್ಲ. ಅದು ನಾವು ನಮ್ಮ ಸಂಸ್ಕೃತಿ ಆ ರೀತಿ. ಅದಕ್ಕೆ ಹೇಳಿದೆ, ನಿಮಗೆ ನೀವು ಪ್ರೇರಣ ಹೆಚ್ಚು ಧೈರ್ಯಶೀಲರ. ನಾನು ಸಿಟಿಗೆ ಹೋದಾಗ ಸಿಟಿ ಮಕ್ಕಳಿಗೆ ಹೇಳ್ತೀನಿ, ಇವತ್ತು ಇದು ಹಳ್ಳಿಗೂ ಬಂದುಬಿಟ್ಟಿದೆ. ಮನೆಗೆ ಹೋದ ತಕ್ಷಣ ಇದೇ ಹಿಡಿಯುತ್ತೆ. ಇದರಿಂದ ಏನಾದರೂ ಹೊಟ್ಟೆ ತುಂಬುತ್ತದೆ. ನಾಳೆ ಇದು ನಿಮ್ಮ ಬದುಕು ಕಟ್ಟಿಕೊಡ್ತದೆ. ಯಾವುದು ನಿಮ್ಮನ್ನ ಹಾಳು ಮಾಡ್ತದೆ ಅದಕ್ಕೆ ನೀವು ಪ್ರಾಶಸ್ತ್ಯ ಕೊಡ್ತಾ ಇದ್ದೀರಿ. ಇದು ಬಳಸಬೇಡ್ರಿ ಅಂತ ಹೇಳ್ತಕ್ಕಂಥ ಮೂರ್ಖ ನಾನಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬಳಸ್ತಕ್ಕಂಥ ಕೆಲಸಗಳನ್ನು ಮಾಡಬಹುದು. ಆ ಪ್ರಜ್ಞೆ ನಿಮ್ಮಲ್ಲಿ ಇದರಿಂದ ಸಾಕಷ್ಟು ಡೈವರ್ಷನ್ಸ್ಗಳು ಬಂದಿವೆ. ನಾನು ಕೇಳಿದಾಗ ಇದು ಬಳಸಬೇಡ್ರಿ ಅಂತಂದಾಗ, ಸರ್ ನನಗೊಂದು ಏನೋ ಡೌಟ್ ಬರ್ತದೆ, ಇದನ್ನು ತಗೊಂಡು ಸರ್ಚ್ ಮಾಡ್ತೀನಿ ಅಂತ ನೀವು ಹೇಳ್ತೀರಿ. ಇದೇ ನೀವು ಮಾಡ್ತಕ್ಕಂಥ ತಪ್ಪು. ನೀವು ಗೂಗಲ್ ಸರ್ಚ್ ಮಾಡಬಾರ್ದು. ಯಾವುದೋ ಒಂದು ವಿಷಯದ ಮಾಹಿತಿ ನಿಮಗೆ ಬೇಕಾದರೆ ಗೂಗಲ್ ಸರ್ಚ್ ಮಾಡೋಕ್ಕೆ ಹೋಗ್ಬೇಡಿ, ಪುಸ್ತಕದ ಸರ್ಚ್ ಮಾಡ್ರಿ. ಯಾಕೆ ಪುಸ್ತಕ ಸರ್ಚ್ ಮಾಡಬೇಕು ಅಂತಂದರೆ, ಒಂದು ವಿಷಯ ತಿಳ್ಕೊಳಕ್ಕೆ ಹೋದಾಗ ಒಂದು ಲೈನಿಂದ ಪ್ರಾರಂಭ ಮಾಡಿ ಇಡೀ ಪಾಠ ಓದ್ತೀರಿ ನೀವು. ಆ ಪಾಠದಲ್ಲಿ ವಿಷಯ ನಿಮಗೆ ಸಿಗದೇ ಇದ್ದಾಗ ಇನ್ನೊಂದು ಪುಸ್ತಕವನ್ನು ಓದ್ತೀರಿ. ಅಂದರೆ ಒಂದು ವಿಷಯ ತಿಳ್ಕೊಳ್ಳೋಕ್ಕೆ 3 ವಿಷಯಗಳನ್ನು ತಿಳ್ಕೊಳ್ತೀರಿ. ಸೊ ಅದರಿಂದ ನಿಮ್ಮ ಓದುವ ಅಭಿರುಚಿ ಹೆಚ್ಚಾಗ್ತದೆ ಮತ್ತು ಹೆಚ್ಚು ಹೆಚ್ಚು ಕ್ರಿಯಾಶೀಲರು ನೀವಾಗ್ತೀರಿ. ನನಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಇಮಿಡಿಯೇಟ್ ಆಗಿ ಸಿಕ್ತು ಅಂತಂದರೆ ನಮ್ಮಲ್ಲಿ ಕ್ರಿಯಾಶೀಲತೆ ಹೆಂಗೆ ಹೆಚ್ಚಾಗ್ತದೆ? ಅದಾಗಕ್ಕೆ ಸಾಧ್ಯನೇ ಇಲ್ಲ. ಸದಾ ಚಟುವಟಿಕೆಯಲ್ಲಿರಬೇಕು, ಕ್ರಿಯಾಶೀಲರಾಗಿರ್ಬೇಕು ನೀವು. ಅಂದಾಗಲೇ ಆಸಕ್ತಿ ಬೆಳೀತದೆ, ಅಭಿರುಚಿ ಬೆಳೀತದೆ. ಒಂದು ಪುಟ ಓದ್ತೀರಾ, ಒಂದು ಪುಟ ಓದಿದಾಗ 2 ಪುಟ ಬರೀತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ನೀವು ಬರೆದಿದ್ದನ್ನು ಪುನರಾವರ್ತನೆ ಮಾಡಿಕೊಳ್ಳಿ. ನೀವು ಎಷ್ಟು ಬರಿತಾ ಹೋಗ್ತೀರಿ ಅಷ್ಟು ಅಂಕಗಳು ಹೆಚ್ಚಾಗ್ತಾ ಹೋಗ್ತವೆ. ಎಷ್ಟು ಪುನರಾವರ್ತನೆ ಮಾಡ್ತೀರಿ ಅಷ್ಟು ನಿಮ್ಮ ಅಂಕಗಳು ಹೆಚ್ಚಾಗ್ತಾ ಹೋಗ್ತವೆ. ಇವತ್ತು ಯಾವ ಮಕ್ಕಳು ಬರೆದು ಪ್ರಾಕ್ಟೀಸ್ ಮಾಡೋದು ನಾವು ನೋಡೇ ಇಲ್ಲ. ವಿಷಯಗಳ ಚರ್ಚೆ ಮಾಡ್ರಿ. ಶಾಲೆಯಲ್ಲಿ ಕೂತ್ಕೊಂಡು ಏನೋ ಒಂದು ವಿಷಯದ ಬಗ್ಗೆ ಹರಟೆ ಹೊಡೆಯೋದು ಬದಲಿ ಯಾವುದೊಂದು ವಿಷಯವನ್ನು ಇಟ್ಕೊಂಡು ನಿಮ್ಮ ಸ್ನೇಹಿತರ ಜೊತೆ ಚರ್ಚೆಯನ್ನು ಮಾಡಿ. ಚರ್ಚೆ ಮಾಡ್ತಾ ಮಾಡ್ತಾ ಹೋದಾಗ ಸದಾ ವಿಷಯ ನಿಮ್ಮ ತಲೆಯಲ್ಲಿ ಉಳಿತದೆ, ನಿಮ್ಮ ಮನಸ್ಸಲ್ಲಿ ಉಳಿತದೆ, ಆಳವಾಗಿ ಗಟ್ಟಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತದೆ. 2-3 ಅಂಶಗಳು ಮಕ್ಕಳೇ ಓದುವ ಹವ್ಯಾಸ ಬಳಸ್ಕೊಡ್ರಿ. ಓದಿದ್ದನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ. ಹೆಚ್ಚೆಚ್ಚು ಪುನರಾವರ್ತನೆ ಮಾಡಿಕೊಡ್ರಿ. ವಿಷಯ ಸಂಪೂರ್ಣ ಮನನವಾಗಬೇಕು. ಮನನವಾಗದೇ ಇದ್ದರೆ ಇವರು ಯಾರಕ್ಕೂ ಸುಮ್ಮನೆ ಕೂಡಕ್ಕೆ ಬಿಡಬೇಡಿ, ಅವ್ರು ಬೆನ್ನತ್ರಿ. ನಿಮಗೆ ಸ್ನೇಹಿತರು ಯಾರಾಗಿರ್ಬೇಕಂದ್ರೆ ಇವರೆಲ್ಲರೂ ಸ್ನೇಹಿತರಾಗಿರ್ಬೇಕು. ಯಾಕಂದರೆ ಅವರು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. ಒಂದ್ಸಲ ವಿಷಯ ಗೊತ್ತಾದಾಗ ಪದೇ ಪುನರಾವರ್ತನೆ ಮಾಡ್ತಾ ಹೋಗ್ರಿ. ಪರೀಕ್ಷೆ ಅಂತ ಬಂದಾಗ ಹೆಚ್ಚು ಕಡಿಮೆ ನಿಮ್ಮ ಸಿಲೆಬಸ್ಸು 10 ಸಲ ಆದರೂ ಮಿನಿಮಮ್ 10 ಟೈಮ್ಸ್ ನೀವು ರಿವಿಷನ್ ಮಾಡಿರ್ಬೇಕು. ಆವಾಗ 35 ಅಂಕ ಅಲ್ಲ, ನೋಡಿ ನಿಮ್ಮ ಅಂಕ ಎಷ್ಟು ಬರ್ತವೆ. ಆದರೆ ವಿಷಯ ಮಾಹಿತಿ ತಿಳ್ಕೊಳ್ಬೇಕು. ಯಾವತ್ತೂ ನಿಮ್ಮಲ್ಲಿ ಕೀಳರಿಮೆ ಇರಬಾರ್ದು, ಇದು ನನ್ನಿಂದ ಆಗದು ಅಂತ.
ನನ್ನಿಂದ ಆಗುತ್ತೆ, ನಾನು ಮಾಡಬಹುದು, ಇದು ನನ್ನ ಭವಿಷ್ಯ, ಇದು ನನ್ನ ಬದುಕು, ಇದು ನನ್ನ ಕುಟುಂಬದ ಸಲುವಾಗಿ ಇದು ಮಾಡಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿರಬೇಕು. ಅವೆಲ್ಲದರ ಜೊತೆ ನಿಮ್ಮಲ್ಲಿ ಪ್ರಾಮಾಣಿಕತೆ, ನೈತಿಕತೆ ಅದನ್ನು ಬೆಳೆಸ್ತಕ್ಕಂಥ ಕೆಲಸಗಳು. ನಾನು ನೋಡಿದೆ ಈಗ ಬೋರ್ಡಲ್ಲಿ ಬರೆದಾಗ ಎಷ್ಟು ಚೆನ್ನಾಗಿ ಕೋಟ್ ಬರೆದಿದ್ದಾರೆ. ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡು ಬಹಳ ಮನುಷ್ಯನಿಗೆ ಮಹತ್ವ, ಒಂದು ಕ್ಯಾರೆಕ್ಟರು, ಒಂದು ಆರೋಗ್ಯ. ಇವೆರಡೂ ಹೋಯಿತು ಅಂದರೆ ಮನುಷ್ಯ ಹೋಗುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಗುಣ ಮತ್ತು ನಡತೆ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಅಂತಾರೆ. ಯಾಕಂದ್ರೆ ಜ್ಞಾನ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಸೋಲ್ಬಹುದು, ಆದರೆ ಗುಣ ಮತ್ತು ನಡತೆ ಎಂದಿಗೂ ಸೋಲಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ನಿಮ್ಮಲ್ಲಿ ಮೌಲ್ಯಾಧಾರಿತ ನೈತಿಕತೆ, ಪ್ರಾಮಾಣಿಕತೆ ಅದು ಎಲ್ಲಾದರೂ ಉಳ್ಕೊಂಡಿದೆ ಇವತ್ತು ಅಂತಂದರೆ ಹಳ್ಳಿ ಶಾಲೆಗಳು ಉಳ್ಕೊಂಡಿದೆ. ಅದನ್ನು ಅರಿತುಕೊಂಡು ಸಂಸ್ಕಾರಭರಿತವಾದಂಥ ವಿಚಾರಗಳನ್ನು ಇಟ್ಕೊಂಡು ಬದುಕನ್ನು ನಿರ್ಮಾಣ ಮಾಡಿಕೊಂಡು ಒಳ್ಳೆ ನೀವು ಮನುಷ್ಯರಾದಾಗ, ಮಾನವರಾದಾಗ, ಒಂದು ಅರ್ಥಪೂರ್ಣ ಬದುಕು ಕಟ್ಕೊಂಡಾಗ, ನಾವು ಡಾಕ್ಟರೇ ಆಗ್ರಿ ಅಂತ ಹೇಳ್ತಾ ಇಲ್ಲ, ಇಂಜಿನಿಯರ್ ಆಗ್ತೀರಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಕಾಲ ಮೇಲೆ ನೀವು ಗಟ್ಟಿಯಾಗಿ ನಿಂತ್ಕೋಬೇಕು. ನಿಂತ್ಕೊಂಡಾಗ ನಿಮ್ಮ ತಂದೆ ತಾಯಿಗಳಿಗೂ ಮತ್ತು ಈ ಶಾಲೆಯ ಗುರುಗಳಿಗೂ ಒಂದು ಸಾರ್ಥಕತೆ ಬರ್ತದೆ. ಅಂಥ ಸಾರ್ಥಕತೆ ಕೊಡ್ತಕ್ಕಂಥ ಮಕ್ಕಳು ನೀವಾಗಬೇಕು, ವಿದ್ಯಾರ್ಥಿಗಳು ನೀವಾಗಬೇಕು. ಆ ಯೋಚನೆ, ಆ ಚಿಂತನೆ, ಆ ಕನಸು, ಆ ಗುರಿ ಆಗಬೇಕು. ದಯವಿಟ್ಟು ಸ್ಪರ್ಧೆ ಬಹಳಷ್ಟಿದೆ. ಇವತ್ತು ನಾವೆಲ್ಲ ನಿಂತ್ಕೊಂಡು ನಿಮ್ಮೆದುರು ಮಾತನಾಡ್ತಾ ಇದ್ದೀವಿ, ಇವರೆಲ್ಲ ಕೂತ್ಕೊಂಡು ಇಷ್ಟೆಲ್ಲ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಅಂದರೆ ಇವರು ನಾವೆಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ, ಕನ್ನಡ ಮಾಧ್ಯಮದಿಂದಲೇ ಬಂದವರಿದ್ದಾರೆ. ನಾವು ಹಳ್ಳಿ ಶಾಲೆಯಲ್ಲೇ ಓದ್ಕೊಂಡು ಬಂದವರಿದ್ದೀವಿ. ಒಂದು ವಿಶೇಷವಾದಂಥ ಪ್ರತಿಭೆ, ಶಕ್ತಿ ನಿಮ್ಮಲ್ಲಿ ಇರ್ತದೆ. ಸೊ ಇವತ್ತು ಏನು ಈ ಕಾರ್ಯಾಗಾರ ನಡೀತಾ ಇದೆ, ಇದು ಫಲಿತಾಂಶ ಸುಧಾರಣೆ ಕಾರ್ಯಾಗಾರ ಆಗಬಾರ್ದು ಸರ್. ಈ ಶಾಲೆ 100% ಏನು ಬರಬೇಕು, ಫಲಿತಾಂಶ ಬರಬೇಕು, ಜೊತೆಗೆ ಹೆಚ್ಚು 100ಗಳು ಬರಬೇಕು. ಅಂದಾಗ ಇವೆಲ್ಲರಿಗೂ ನೀವು ಕೊಡ್ತಕ್ಕಂಥ ಕಾಣಿಕೆ, ಶಾಲೆ ಬಿಟ್ಟು ಹೋಗುವಾಗ ಒಂದು ಫೇರ್ವೆಲ್ ಕಾರ್ಯಕ್ರಮ ಬೀಳ್ಕೊಡುಗೆ ಸಮಾರಂಭ ಆಗ್ತದೋ ಇಲ್ಲೋ, ಏನಾದರೂ ಶಾಲೆ ಕಾಣಿಕೆ ಕೊಡ್ತೀರೋ ಇಲ್ಲೋ, ನೀವು ಆ ಕಾಣಿಕೆ ಸ್ವಲ್ಪ ದಿನ ಶಾಲೆಯಲ್ಲಿ ಇರ್ತದೆ. ನೀವೇನು ಕಾಣಿಕೆ ಕೊಡಬೇಕು, ಎಲ್ಲರೂ 90%ಗಿಂತ ಹೆಚ್ಚನ್ನು ತಗೊಂಡು ಹೋದ್ರಿ ಅಂತೇಳಿ ಇಡೀ ತಾಲೂಕಿನಲ್ಲಿ, ಇಡೀ ಜಿಲ್ಲೆಯಲ್ಲಿ ಈ ಶಾಲೆ ಹೆಸರು ಅಜರಾಮರ ಆಗಿಬಿಡ್ತದೆ. ಆ ಕೆಲಸಗಳು ನೀವು ಮಾಡಬೇಕು, ನೀವು ಮಾಡ್ತೀರಿ. ಆ ಶಕ್ತಿ ನಿಮ್ಮಲ್ಲಿದೆ, ಆದರೆ ಮನಸ್ಸು ಮಾಡಬೇಕಷ್ಟೆ. ನನಗೆ ಗೊತ್ತು, ಈ ಜಾವಳಿ, ಬೂಸ್ನೂರು, ಆಳಂದ, ಈ ಆಳಂದ ತಾಲೂಕ ನಾವು ಯಾರು ಸಾಮಾನ್ಯರಲ್ಲ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನೋಡ್ರಿ, ಕರ್ನಾಟಕದಲ್ಲಿ ನೋಡ್ರಿ, ಅಥವಾ ರಾಷ್ಟ್ರದಲ್ಲಿ ನೋಡ್ರಿ, ಬಹಳ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು ಆಳಂದವರಿದ್ದಾರೆ. ಅವ್ರು ಯಾರೂ ಜೀವನ ವ್ಯರ್ಥ ಮಾಡಿಕೊಂಡಿಲ್ಲ. ಆ ಪರಂಪರೆ ನೀವು ಉಳಿಸ್ಬೇಕು, ನೀವು ಬೆಳೆಸ್ಬೇಕು. ಯಾಕಂದರೆ ಸಾಕಷ್ಟು ಟೈಮ್ ಬೇಕಾಗಿತ್ತು ಇನ್ನೂ ನನಗೆ. ಇರಲಿ, ಇದು ಸರ್ ಮಾತಾಡೋದು ಇನ್ನೊಂದು ಸಲ ಖಂಡಿತವಾಗಿಯೂ ಬರ್ತೀನಿ. ನಾನು ಅನೇಕ ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ನಾನು ಇನ್ನೊಂದು ಸಲ ಬಂದಾಗ ನನ್ನ ಧ್ವನಿ ಕೂಡ ನಾನು ಸರಿಪಡಿಸ್ಕೊಂಡು ಬರ್ತೀನಿ. ಆದರೆ ಮಕ್ಕಳೇ, ತಂದೆ ತಾಯಿಗಳಿಗೆ ನೀರು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರನ್ನು 100 ವರ್ಷ ಬಾಳಿಸ್ಬೇಕು, ಬದುಕಿಸ್ಬೇಕು ಅನ್ನೋ ಯೋಚನೆ ನಿಮಗಾಗಿದೆ. ಅವ್ರು ಯಾವಾಗ 100 ವರ್ಷ ಬಾಳ್ತಾರೋ ಬದುಕ್ತಾರೋ ಅಂತಂದರೆ, ನೀವು ಅವರಿಗೆ ದೊಡ್ಡ ವ್ಯಕ್ತಿಗಳಾದಾಗ 100 ವರ್ಷ ಬಾಳ್ತಾರ ಅಂತ ಹೇಳಕ್ಕೆ ಹೋಗಲ್ಲ ನಾನು.
ಅಥವಾ 100 ಕೋಟಿ ನೀವು ಗಳಿಸಿದಾಗ 100 ವರ್ಷ ಬಾಳ್ತಾರ ಅಂತಲೂ ಹೇಳಕ್ಕೆ ಹೋಗಲ್ಲ ನಾವು. ಇಲ್ಲ ನಮ್ಮ ಅಪ್ಪ ಅಮ್ಮ ಭಾಳ ಚೆನ್ನಾಗಿ ಮಾಡ್ಕೊಂಡು ನೋಡಕತ್ತೀನಿ ಸರ್, ದಿನಕ್ಕೆ 3 ಹೊತ್ತು ಊಟ ಹಾಕ್ಲಿಕತ್ತೀನಿ, ಮೃಷ್ಟಾನ್ನ ಭೋಜನ ಹಾಕ್ಲಿಕತ್ತೀನಿ ರೀ ಅಂತ ಹೇಳಿದ್ರು ಅವ್ರು 100 ವರ್ಷ ಭಾಳ ಬದುಕಂಗಿಲ್ಲ. ನೀವು ಅವ್ರಿಗೆ ಅನ್ನ ಹಾಕದೇ ಇದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಬಹಳ ಚೆನ್ನಾಗದಾರಿ ಅಂತ ಈ ವಿಷಯ ಅವರಿಗೂ ಮನವರಿಕೆ ಆಯಿತು ಅಂತಂದರೆ 100 ವರ್ಷ ಅವ್ರು ಬಾಳಿ ಬದುಕ್ತಾರೆ. ಅಂಥ ಮಕ್ಕಳು ನೀವು. ನನ್ನ ಮಾತಿನ ತಾತ್ಪರ್ಯ ಒಳ್ಳೆಯ ವ್ಯಕ್ತಿಗಳಾಗಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಒಳ್ಳೆಯ ಬದುಕನ್ನು ಕಾಣಬೇಕು, ಅದರ ಜೊತೆ ಬಹಳ ದೊಡ್ಡ ವ್ಯಕ್ತಿಗಳು ನೀವೆಲ್ಲ ಆಗಬೇಕು. ಸೊ ಅದು ಆಗಲಿ ಅಂತ ನಾನು ಆಶಿಸ್ತೀನಿ, ಹರಿಸ್ತೀನಿ. ವಿಶೇಷವಾಗಿ ಸಂತೋಷ್ ಖಾನಾಪುರ ಅವರಿಗೆ, ಗುರುಣ ಸರ್ ಅವರಿಗೆ, ನಮ್ಮ ವಾಣಿ ಸರ್ ಅವರಿಗೆ, ಖಜೂರಿ ಸರ್ ಅವರಿಗೆ, ನಮ್ಮ ಗೌಡ್ರಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೇನಾದರೂ ನಮ್ಮಿಂದ ಈ ಶಾಲೆ ಸಲುವಾಗಿ, ನಿಮ್ಮ ಡೆವಲಪ್ಮೆಂಟ್ ಸಲುವಾಗಿ, ವಿಶೇಷವಾಗಿ 10ನೇ ಮಕ್ಕಳಿಗೆ ಏನಾದರೂ ಇತ್ತು ಅಂದರೆ ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಇದು ನಮ್ಮೂರು, ಇದು ನನ್ನ ಶಾಲೆ, ನನಗೂ ಒಂದು ಖುಷಿ, ಒಂದು ಅಭಿಮಾನ. ಸೊ ನನಗೆ ಉದ್ಘಾಟಕನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ, ಗೌಡ್ರಿಗೂ ಅನಂತ ಕೃತಜ್ಞತೆಗಳನ್ನು ಹೇಳ್ತಾ, ಮಕ್ಕಳೇ ಮಾನವರಾಗಿ, ಮಕ್ಕಳೇ ಇದು ನಿಮ್ಮ ಭವಿಷ್ಯ. ಯಾವತ್ತೂ ನಿಮ್ಮ ಭವಿಷ್ಯ ಹಾಳಾಗಬಾರ್ದು. ನಿಮ್ಮ ಭವಿಷ್ಯ ನಿಂತ್ಕೊಂಡಿದೆ ನಿಮ್ಮ ಶೈಕ್ಷಣಿಕ ಜೀವನದ ಮೇಲೆ. ಆ ಶೈಕ್ಷಣಿಕ ಜೀವನದ ಮೊದಲನೇ ಘಟ್ಟ 10ನೇ ತರಗತಿ. ಇದರಲ್ಲಿ 100ಕ್ಕೆ 100% ಫಲಿತಾಂಶ ಬರಬೇಕು. ಬಂದಾಗ ಮಾತ್ರ ಮುಂದಿನ ಘಟ್ಟಕ್ಕೆ ಹೋಗ್ತೀರಿ. ಅಲ್ಲಿಂದ ಮತ್ತೆ ಚೆನ್ನಾಗಿ ಮಾಡಿಕೊಂಡಾಗ ಮತ್ತೊಂದು ಘಟ್ಟಕ್ಕೆ ಹೋಗ್ತೀರಿ. ಸೊ ಪ್ರತಿ ಘಟ್ಟದಲ್ಲೂ ಸವಾಲುಗಳಿದ್ದಾವೆ, ಪರೀಕ್ಷೆಗಳಿದ್ದಾವೆ. ಮೆಟ್ಟಿ ನಿಂತು ಬದುಕನ್ನು ನಿರ್ಮಾಣ ಮಾಡಿಕೊಳ್ರಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ, ಅಭಿನಂದಿಸ್ತೀನಿ. ಧನ್ಯವಾದಗಳು.